ಇವಾಗ ನಿಮ್ಮ ಒಂದು ಜರ್ನಿಯಲ್ಲಿ ಪ್ರತಿಯೊಬ್ಬರು ಕೆಲವರು ಆಡೋರು ಹೇಳುವಂಥ ಮಾತು ಟ್ರೋಲ್ಸ್ಗಳಲ್ಲಿ ನಾವು ನೋಡುವಂಥದ್ದು. ಭವ್ಯ ಅವರು ಇಲ್ಲಿ ತನಕ ಬರೋದಕ್ಕೆ ತ್ರಿವಿಕ್ರಮ್ ಅವರು ಕಾರಣ ಅಂತ. ಬಿಕಾಸ್ ನಾವು ಈ ಎಫರ್ಟ್ಸ್‌ನ ನೋಡಿದ್ದೀವಿ. ಆ ನೋಡಿರೋದಕ್ಕೆ ನಿಮಗೆ ಡೇರಿಂಗ್ ಗರ್ಲ್ ಅನ್ನೋ ಒಂದು ಟ್ಯಾಗ್‌ಲೈನ್ ಇವತ್ತಿಗೂ ಅದು ಬಂದಿರೋದು. ಸೊ ಈ ಆರೋಪಕ್ಕೆ ಅಥವಾ ಈ ರೀತಿ ಟೀಕೆ ಮಾಡೋರಿಗೆ ಭವ್ಯ ಅವ್ರ ಉತ್ತರ ಏನು ಅಂತ? ನಾನು ಅವ್ರಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಬಾಯಲ್ಲೇ ಬಂತು. ನೀವು ಆಡಿರೋದನ್ನ ನಾವು ನೋಡಿದ್ದೀವಿ. ಹಾಗಾಗಿ ಟ್ಯಾಗ್‌ಲೈನ್ಸ್ ಬಂದಿರೋದು ಡೇರಿಂಗ್ ಡ್ಯಾಶಿಂಗ್ ಅಂತ. ಸೊ ಅದಾದ್ಮೇಲೆ ನಾನು ಇನ್ನೇನು ಹೇಳಬೇಕು. ಇವಾಗ ಕೆಲವೊಬ್ರು ಬಾಯಲ್ಲೇ ಬರ್ತಿದೆ, ನಾವೇ ನೋಡಿದ್ದೀವಿ. ಅಷ್ಟು ಈಸಿಯಾಗೆ ಒಂದು ಟ್ಯಾಗ್‌ಲೈನು ಯಾರಿಗೂ ಕೊಡಲ್ಲ ಜನ. ಟಾಸ್ಕ್ ಕ್ವೀನ್ ಅನ್ನೋದಾಗ್ಲಿ, ರೌಡಿ ಬೇಬಿ ಅನ್ನೋದಾಗ್ಲಿ, ಎಲ್ಲ ಒಂದು ಟ್ಯಾಗ್‌ಲೈನ್ಸ್ ಅವರು ಅದಷ್ಟನ್ನು ತೂಕ ಹಾಕಿ ಅಳ್ದುನೇ ಇಷ್ಟು ಟ್ಯಾಗ್‌ಲೈನ್ಸ್‌ನ ಕೊಡೋದವರು. ಸೊ ಸುಮ್ಮನೆ ಇಷ್ಟ ಬಂದಂಗೆ ಟ್ಯಾಗ್‌ಲೈನ್ಸ್ ಯಾರಿಗೂ ಇದುವರೆಗೂ ಯಾವ ಇದರಲ್ಲೂ ಕೊಟ್ಟಿಲ್ಲ. ಸೊ ಅಷ್ಟು ಕೊಟ್ಟಿದ್ದಾರೆ ಅಂದರೆ ಅವ್ರು ನೋಡಿದ್ದಾರೆ. ಸೊ ಅವ್ರು ನೋಡಿರೋರು ಗೊತ್ತು ನಾನೇನು ಆಡಿದ್ದೀನಿ ಅಥವಾ ನನ್ನ ಶ್ರಮದಿಂದ ನಾನು ಎಷ್ಟು ಬಂದಿದ್ದೀನಿ ಅಂತ. ದಟ್ಸ್ ಓಕೆ. ಅವ್ರು ಏನಾದರೂ ಅಂದ್ಕೊಳ್ಳಿ, ನಂಗೆ ಪರವಾಗಿಲ್ಲ. ನಾನು ಎಲ್ಲರ ಒಪಿನಿಯನ್ನು ಹೋಗಿ ಚೇಂಜ್ ಮಾಡೋದಕ್ಕಾಗಲ್ಲ. ಅವ್ರ ಒಪಿನಿಯನ್ನಲ್ಲಿ ಹೋಗ್ತಾ ಹೋಗ್ತಾ ಮೇ ಬಿ ಅವ್ರ ಒಪಿನಿಯನ್ ಇದೆಲ್ಲ ನೋಡಿದಾಗ ಚೇಂಜ್ ಆದರೂ ಆಗ್ಬೋದು. ಆಗದೆ ಅದು ದಟ್ಸ್ ಓಕೆ ಅಷ್ಟೇ. ಇಷ್ಟು ದಿನ ನಿಮ್ಮ ಟಾಸ್ಕಲ್ಲಿ ಅಂದರೆ ನೀವು ಅಡುಗೆ ಅಂತ ಬಂದಾಗ A1, ಟಾಸ್ಕ್ ಅಂತ ಬಂದಾಗ ಯಾವಾಗಲೂ ಮುಂದು. ಸೊ ಕೆಲವೊಂದು ವಿಚಾರ ಟಾಸ್ಕಲ್ಲಿ ಇಲ್ಲೇನೋ ಸರಿ ಇಲ್ಲ, ಇಲ್ಲೇನೋ ತೊಂದರೆ ಮಾಡಿದ್ರು ಅಥವಾ ಇವ್ರು ಮೋಸ ಮಾಡಿದ್ರು ಅನ್ನೋ ಒಂದು ಮಾತುಗಳು ಬಂದಾಗ ಆ ಮಾತಿಗೆ ನಿಮ್ಮ ಉತ್ತರ ಏನು? ಅಂದರೆ ಆ ಮೂಮೆಂಟಲ್ಲಿ ಏನಾಗ್ತಿತ್ತು? ಪ್ರತಿಯೊಬ್ಬರಿಗೂ ಒಂದು ನಾನು ಫಸ್ಟ್ ಮಾಡಬೇಕು ಅಂತ ಇರುತ್ತೆ. ಬಟ್ ಆ ಮೂಮೆಂಟಲ್ಲಿ ನಿಮ್ಮ ಮೈಂಡ್ ಏನು ಓಡ್ತಾ ಇತ್ತು ಅಂತ? ಅದೇ ನಾನು ವೀಕೆಂಡಲ್ಲೂ ಅದೇ ಕ್ಲಾರಿಟಿಗಳನ್ನ ತಗೊಂಡು ಅಲ್ಲಿ ಎಲ್ಲೂ ಮೋಸ ಅಂತ ಹೇಳಿಲ್ಲ. ನಾನು ಮೋಸ ಮಾಡಿದ್ದೀನಿ ಅಂತ ಲೈಕ್ ಬಿಕಾಸ್ ವೀಕೆಂಡೇ ನಮಗೆ ಮೇನ್ ಚರ್ಚೆ. ಬೇಕಾಗಲ್ಲ ಲೈಕ್ ಸುದೀಪ್ ಸರ್ ಮೋಸ ಮಾಡಿದ್ಯಾ ಅಂತ ಎಲ್ಲೂ ಯಾವತ್ತೂ ಹೇಳಿಲ್ಲ. ಇವ್ರ ಕಲ್ಪನೆ ಮಾಡ್ಕೊಂಡಿರೋ ಆ ವರ್ಡ್ಸ್ನೆಲ್ಲ ಇವ್ರು ಹಾಕ್ಕೊಂಡಿರೋದು. ಸೊ ಅವ್ರವ್ರ ಕಲ್ಪನೆಗೆ ಅವ್ರವ್ರಿಗೆ ಬಿಡ್ತೀನಿ. ಬಟ್ ಆಟ ಆಡುವಾಗ ಆ ಸಂದರ್ಭದಲ್ಲಿ ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ತಪ್ಪಾಗಿದೆ. ಅಫ್ಕೋರ್ಸ್ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಎಸ್ ಅಫ್ಕೋರ್ಸ್ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಇಟ್ಸ್ ಎ ಮಿಸ್ಟೇಕ್. ಹೌದು, ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಅದನ್ನೆಲ್ಲೂ ನಾನು ಆರ್ಗ್ಯೂ ಮಾಡಿಲ್ಲ, ಏನೂ ಮಾಡಿಲ್ಲ. ಇಟ್ಸ್ ಮಿಸ್ಟೇಕ್, ಓಕೆ ಇದೆ. ನನ್ನ ಮಿಸ್ಟೇಕ್ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಅಷ್ಟೇ. ಓಕೆ, ಅವ್ರವ್ರ ಕಲ್ಪನೆಯಲ್ಲಿ ಏನೇನೋ ಅಸಂಪ್ಷನ್ ಮಾಡ್ಕೊಂಡಿದ್ದಾರೆ, ಲೆಫ್ಟ್ ಟು ದೆಮ್ ಅಷ್ಟೇ.